ಹಿರಿಯ ದಲಿತ ಮುಖಂಡರಾದ ಎಚ್.ಕೆ. ಸಂದೇಶ್ ಅವರು ವಿಶ್ವಪಥ ಟಿವಿಯ ಜೊತೆ ಮಾತನಾಡಿದ್ದಾರೆ. ಸುಮಾರು 45 ವರ್ಷಗಳಿಂದ ದಲಿತ ಚಳುವಳಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಹಿರಿಯರಾಗಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ದಲಿತರ ಸ್ಥಿತಿಗತಿ ಹೇಗಿದೆ? ರಾಜಕಾರಣದಲ್ಲಿ ದಲಿತ ನಾಯಕರ ಪಾತ್ರ ಆಶಾದಾಯಕವಾಗಿದೆಯೇ? ಹಾಗೆ ಇಂದಿನ ಸಮಾಜದಲ್ಲಿ ದಲಿತರು ಎದುರಿಸ್ತಾ ಇರುವ ಪ್ರಮುಖ ಸವಾಲುಗಳನ್ನು ನೀವು ಹೇಗೆ ಅರ್ಥ ಮಾಡಿಕೊಂಡಿದ್ದೀರಿ? ದಶಕಗಳ ಹಿಂದೆ ದಲಿತರ ಹಕ್ಕುಗಳಿಗಾಗಿ ಹೋರಾಟ ನಡೆಸಿದ ಮಾದರಿಯನ್ನು ಇಂದಿನ ಪರಿಸ್ಥಿತಿಗೆ ಹೇಗೆ ನೀವು ವಿಶ್ಲೇಷಿಸುತ್ತೀರಿ? ಅಧಿಕಾರ ಕೇಂದ್ರಗಳಲ್ಲಿ ದಲಿತ ಪ್ರಾಧಾನ್ಯವನ್ನು ಹೆಚ್ಚಿಸಲು ನಿಮ್ಮದಾದಂತಹ ಪ್ರಯತ್ನಗಳು ಯಾವುವು? ಸಮಾಜದ ಎಲ್ಲ ವರ್ಗಗಳೊಂದಿಗೆ ಸಂಘರ್ಷಹೀನ ಸಂಬಂಧಗಳನ್ನು ನಿರ್ಮಿಸಲು ದಲಿತ ಸಮುದಾಯವು ತೆಗೆದುಕೊಳ್ಳಬೇಕಾದ ಹೆಜ್ಜೆಗಳು ಯಾವುವು? ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲು ನೀತಿಗಳು ಸಮರ್ಥವಾಗಿವೆಯೇ ಎಂದು ನೀವು ಭಾವಿಸುತ್ತೀರಾ? ಅದರಲ್ಲಿ ಸುಧಾರಣೆಗಳನ್ನು ನೀವು ಶಿಫಾರಸು ಮಾಡ್ತೀರಾ? ನಿಮ್ಮ ಪ್ರಯತ್ನಗಳು ಭವಿಷ್ಯದ ದಲಿತ ಪೀಳಿಗೆಗೆ ನಿಮ್ಮ ಮಾರ್ಗದರ್ಶನ ಸಲಹೆಗಳು ಏನು? ಈ ಬಗ್ಗೆ ಮಾತನಾಡಿದರು. ನಾನು ಮೊದಲನೇದಾಗಿ ವಿಶ್ವಪಥ ಟಿವಿಯ ಸಂಸ್ಥಾಪಕರಿಗೆ, ಅದರ ಸಂಬಂಧಪಟ್ಟ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ನಾನು ಮೊದಲನೇದಾಗಿ ದಲಿತ ಸಂಘರ್ಷ ಸಮಿತಿ ಪರವಾಗಿ ನಾನು ಅತ್ಯಂತ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕಾರಣ ನನಗೆ ಭಾಳ ಒಂದು ಆಶಯ ಇತ್ತು, ಇದೊಂದು ಆಗಬೇಕು, ಸಾಮಾಜಿಕವಾಗಿ ಎಲ್ಲ ಸಮುದಾಯದ ಜನರ ಬಗ್ಗೆ ಯೋಚನೆ ಮಾಡೋ ಅಂಥ ಒಂದು ಸಂದರ್ಶನಗಳು ಟಿ ವಿಗಳು ಬರಬೇಕು ಅಂತ ನಾನು ನಿರೀಕ್ಷಿಸಿದ್ದೆ. ಹಿನ್ನೆಲೆ ಒಳಗಡೆ ತಾವೆಲ್ಲರೂ ಕೂಡ, ವಿಶೇಷವಾಗಿ ವೆಂಕಟೇಶ್ ಮೂರ್ತಿಯವರು, ತಮ್ಮಂತರು ಎಲ್ಲರೂ ಕೂಡ ಸಮಕಾಲೀನ ಸಮಾನ ಮನಸ್ಕರು ಸೇರಿ ಇದನ್ನು ಮಾಡಿದಿರಿ. ನಾನು ತುಂಬ ಸಂತೋಷವನ್ನು ಪಡ್ತೇನೆ. ಮೊದಲನೇದಾಗಿ ತಾವು ಪ್ರಶ್ನೆನ ಕೇಳ್ತಾ ಇದ್ದೀರಿ, ದಲಿತರ ಪರಿಸ್ಥಿತಿಗಳು ಹೇಗೆ? ನನಗೆ ಅನಿಸೋದು ಅಂದರೆ, ನಾವು 1978ರಲ್ಲಿ ಅಲ್ಲಿ ದಲಿತ ಸಂಘರ್ಷ ಸಮಿತಿ ಪ್ರಾರಂಭದ ಸಂದರ್ಭದಲ್ಲಿ ದಲಿತ ದುರ್ಬಲ ವರ್ಗದವರು, ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಸಮುದಾಯದವರು, ಅವರ ಬದುಕು, ಅವರ ಬವಣೆ ಅತ್ಯಂತ ಭಯಾನಕವಾದಂಥ ಸಂದರ್ಭ. ಅವತ್ತು ದಲಿತರ ಮುಖದಲ್ಲಿ, ವಿಶೇಷವಾಗಿ ಗ್ರಾಮೀಣ ಭಾಗದಿಂದ ಬಂದಂಥ ಅನೇಕ ಜನರಿಗೆ ಅವರಿಗೆ ನಾನು ಬದುಕಿದ್ದೀನಿ ಅನ್ನೋದು ಕೂಡ ಅವರಿಗೆ ನೆನಪಿಲ್ಲ ಅಂತ ನಾನು ಭಾವಿಸ್ತಿದ್ದೇನೆ. ಕಾರಣ ಅಂಥ ಒಂದು ಸಂದರ್ಭ ನಡೀತಾ ಇತ್ತು. ಅವತ್ತು ದಲಿತರ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ನಾವು ಹುಟ್ಟಿರೋದೇ ಮೇಲ್ವರ್ಗದರ ಸೇವೆ ಮಾಡಲಿಕ್ಕೇನೋ ಅನ್ನುವಂಥ ಕಲ್ಪನೆಗಳವತ್ತು ಅದು ನಡ್ತಾ ಇದ್ದಿದ್ದು. ಅದು ವಾಸ್ತವ ಕೂಡ. ಅವತ್ತು ದಲಿತರು ಅವರ ಸ್ವಾಭಿಮಾನಕ್ಕೆ ಏನಾದ್ರು ಪ್ರಶ್ನೆ ಮಾಡಿದ್ರೆ, ಅವತ್ತು ಕಾರಣ ಈ ಶಿಕ್ಷಣ ಇಲ್ಲ, ಅವರಿಗೆ ವಸತಿಗಳಿಲ್ಲ, ಅವರಿಗೆ ಬದುಕಿನ ಯಾವುದೇ ಚಹರೆಗಳು ಕೂಡ ಇರಲಿಲ್ಲ ಅವತ್ತು. ಹಂಗಾಗಿ ಬಹುಶಃ ದಲಿತ ಸಂಘರ್ಷ ಸಮಿತಿ ಹೋರಾಟದ ಹಿನ್ನೆಲೆ ಒಳಗಡೆ ಈ ಸಮುದಾಯಕ್ಕೆ, ಆಮೇಲೆ ಮೇಲ್ವರ್ಗದ ಜನರನ್ನ ಅವ್ರ ಜೊತೆ ಸಹಕಾರ ನೀಡ್ತಾ, ಅವ್ರಿಗೆ ಒಂದು ತಿಳುವಳಿಕೆಯನ್ನು ನೀಡ್ತಾ ಈ ಸಮುದಾಯಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿದ್ದೀವಿ ಅಂಥೇಳಿ ನಾನು ಭಾವಿಸ್ತಿದ್ದೀನಿ. ಇವಾಗ ನೀವೆಲ್ಲೂ ಕೂಡ ಯಾವುದೇ ರಾಜಕೀಯ ಪಕ್ಷಗಳು, ಕಾಂಗ್ರೆಸ್ಸು BJP ಇರಲಿಲ್ಲ ಆ ಕಾಲಕ್ಕೆ, ಕಾಂಗ್ರೆಸ್ಸು ಅಥವಾ ದಳನೂ ಕೂರಲಿಲ್ಲ. 78-79 ಸಂದರ್ಭದಲ್ಲಿ ಜನತಾ ಪಾರ್ಟಿ ಸಂದರ್ಭದಲ್ಲಿ ನಡೀತಾ ಇದ್ದ ಸಂದರ್ಭ. ಆವಾಗ ಇದ್ದಂಥ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ, ರಾಜಕಾರಣ ಅನ್ನೋದು ವಿಚಾರನೇ ಗೊತ್ತಿರಲಿಲ್ಲ ಅವತ್ತು. ದಲಿತರು ವಿಶೇಷವಾಗಿ ಯಾರೋ ಓಟ್ ಹಾಕೋರು ಏನೋ ಆಗ್ತಾಯಿತ್ತು. ಅಂದರೆ ಅವತ್ತಿನ ಸಂದರ್ಭಕ್ಕೆ ಇವತ್ತು ಹೋಲಿಕೆ ಮಾಡ್ಕೊಂಡ್ರೆ ಅನೇಕ ಬದಲಾವಣೆಗಳು ಖಂಡಿತ ಆಗಿದೆ. ಯಾವುದೇ ರಾಜಕೀಯ ಪಕ್ಷಗಳು ಮಾಡದೇ ಇರೋ ಕೆಲಸನ ಈ ಸಂಘಟನೆಗೆ ಮಾಡಿದೆ ಅಂತ ನಾನು ಭಾವಿಸ್ತಿದ್ದೇನೆ. ಆ ಹಿನ್ನೆಲೆ ಒಳಗಡೆ ಅನೇಕರು ಸರ್ಕಾರಿ ಚಾಕರಿನ ಹಿಡಿದಿದ್ದಾರೆ. ಆಮೇಲೆ ಅನೇಕ ಡೆಪ್ಟಿ ಕಮಿಷನರ್ ಆಗಿದ್ದಾರೆ, SP ಗಳಾಗಿದ್ದಾರೆ, ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾರೆ, ಸರ್ಕಾರಿ ಚಾಕರಿ ಹಿಡ್ಕೊಂಡಿದ್ದಾರೆ. ಆಮೇಲೆ ವಿಶೇಷವಾಗಿ ಭೂಮಿ ಸರ್ಪ್ಲಸ್ ಲ್ಯಾಂಡ್ ಇತ್ತು ಅವತ್ತು. ಸರ್ಪ್ಲಸ್ ಲ್ಯಾಂಡಲ್ಲಿ ದರಖಾಸ್ತು ಭೂಮಿನಲ್ಲಿ ಅವರು 60-40% ಮಾಡಿ 60% ಲ್ಯಾಂಡ್ಲೆಸ್ ದಲಿತರಿಗೆ ಕೊಡಿ ಅಂತ ಬಹುದೊಡ್ಡ ಆಂದೋಲನವನ್ನು ಮಾಡಿದಂಥ ಕಾಲ. ಜೊತೆಗೆ ವಿಶೇಷವಾಗಿ ಶಿಕ್ಷಕನಿಗೆ ಹೆಚ್ಚು ಒತ್ತು ಕೊಡೋ ಮುಖೇನ ಹಾಸ್ಟೆಲ್ ಕಟ್ಟಿಸಿಗಳು, ವಸತಿ ಶಾಲೆಯನ್ನು ಕೊಡಿ ಅಂತೇಳಿ ಆಗಾಗ್ಗೆ ಬಂದಂಥ ಎಲ್ಲ ಸರ್ಕಾರಗಳ ವಿರುದ್ಧವಾಗಿ ಬಹುದೊಡ್ಡ ಆಂದೋಲನವನ್ನು
ಮಾಡಿ ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ, ಹೋಬಳಿ ಮಟ್ಟದಲ್ಲಿ ಹೋರಾಟ ಮಾಡಿದ ಕಾರಣಕ್ಕಾಗಿ ಆ ದಲಿತರ ಆರ್ಥಿಕ ಸಾಮಾಜಿಕ ಸ್ಥಿತಿ ಇವತ್ತು ಹಿಂದಕ್ಕೆ ಹೋಲಿಕೊಂಡ್ರೆ ಇವತ್ತು ಸ್ವಲ್ಪ ನಗುಮುಖ ಕಾಣ್ತಿದ್ದೀರೋ ಅಂತ ನಾನು ಭಾವಿಸ್ತಿದ್ದೇನೆ. ನಾವು ಹೋರಾಟ ಮಾಡೋ ಕಾಲಕ್ಕೆ ಒಂದು ಕರೆನ ಕೊಡ್ತಾ ಇದ್ವಿ. ಏನು ಕರೆ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಒಂದು ಮಾತನ್ನು ಹೇಳ್ತಾ ಇದ್ರು. ಮೀಸಲು ಕ್ಷೇತ್ರದಿಂದ ಬಂದಂಥ ಎಲ್ಲ ದಲಿತ ರಾಜಕಾರಣಿಗಳು, MLAಗಳು, MP ಗಳು, MLCಗಳು ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಬರೋಂಥ ಎಲ್ಲ ರಿಸರ್ವೇಷನ್ನಲ್ಲಿ ಏನು ಬರ್ತಾರೆ, ನನ್ನ ಹೋರಾಟದ ಮುಖೇನ ಬಂದಂಥ ಇವರು ಯಾರೂ ಕೂಡ ಕಟಿಬದ್ಧವಾಗಿ ಈ ದಲಿತರ ದುರ್ಬಲ ವರ್ಗದ ಪರವಾಗಿ ಗಟ್ಟಿಯಾಗಿ ಧ್ವನಿಯನ್ನು ಮಾಡಲ್ಲ. ಇವರು ಒಂಥರ ಮೂಗ್ದಾರ ಹಾಕಿದಂಥ ಯತ್ನಂಗೆ ಗಾಣದ ಯತ್ನಂಗೆ ಗಾಣದಲ್ಲಿ ಸುತ್ತ ತಿರುಗ್ತಾರೆ. ಇವನ್ನ ಜೀತ ಬಿಟ್ಟು ಹೊರಗಡೆಗೆ ಬನ್ನಿ ಅಂತೇಳಿ ಕರೆಯನ್ನು ಕೊಡಬೇಕು ಅಂತೇಳಿ ಅಂಬೇಡ್ಕರ್ ಫಿಲಾಸಫಿ ಮತ್ತು ಹೋರಾಟದ ಹಿನ್ನೆಲೆ ಒಳಗಡೆ ನಾವು ಕೂಡ ಎಲ್ಲ ಮಂತ್ರಿ ಶಾಸಕರಿಗೆ ಯಾರು ಕಾಂಗ್ರೆಸ್ಸು ಅಥವಾ BJP ಅಥವಾ ದಳ ಎಲ್ಲೆಲ್ಲಿ ಇದ್ದೀರೋ ನೀವೆಲ್ಲರೂ ಕೂಡ ಜೀತ ಇದ್ದೀರಿ, ಜೀತದಿಂದ ಹೊರಗಡೆ ಬನ್ನಿ ಅಂತೇಳಿ ನಾವು ಕಾಲು ಕೊಟ್ಟಂಥ ಸಂದರ್ಭವೂ ಕೂಡ ಇದೆ. ಹಂಗಾಗಿ ಇವತ್ತಿಗೂ ಕೂಡ ಅಂಥ ಒಂದು ಫಲಪ್ರದವಾಗಿ ಯಾವ ದಲಿತ ರಾಜಕಾರಣಿ ಅಥವಾ ಇವತ್ತು ಆ ಪಕ್ಷದ ಅಧ್ಯಕ್ಷ, ಆ ಪಕ್ಷದ ಶಾಸಕಾಂಗ ನಾಯಕನ ಹೊರತುಪಡಿಸಿ ಯಾರು ಕೂಡ ಇವತ್ತು ಕೂಡ ಮಾತಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಂಗಾಗಿ ನಾವು ಅಂಥ ಒಂದು ಫಲಪ್ರದವನ್ನು ದಲಿತ ರಾಜಕಾರಣಿಗಳಿಂದ, ದಲಿತ ಮಂತ್ರಿಗಳಿಂದ, ದಲಿತ ಶಾಸಕರಿಂದ, ದಲಿತ MP ಗಳಿಂದ ತಗೊಳ್ಳಿಕ್ಕೆ ಸಾಧ್ಯ ಆಗದುವಿಲ್ವೇನೋ ಅನ್ನೋ ನನಗೆ ಖಡಾಖಂಡಿತವಾದ ಅನಿಸಿಕೆ ಇದೆ ಸರ್. ಇವತ್ತು ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಅವತ್ತು ದಲಿತರ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಒಬ್ಬ ದಲಿತ ಚೆನ್ನಾಗಿರೋಂಥ ಆಡನ್ನು ಅಥವಾ ಕುರಿನೋ ಅವನು ಸಾಕಿದರೆ ಅದನ್ನು ಬಹಿರಂಗವಾಗಿ ಕೊಡ್ಲ ನನಗೆ ಕರಿಯ, ಕೊಡ್ಲ ತಿಮ್ಮ ಅಂತೇಳಿ ಅಸಮಾನತೆ ಅಂತೂ ಇತ್ತು. ಆದರೆ ಶೂದ್ರರು ಹೆಚ್ಚಿಗೆ ಇರೋಂಥ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಬಂದು ಕೊಡ್ಲ ನನಗೆ, ಕುರಿಮರಿ ಕೊಡ್ಲ, ಆಡು ಕೊಡ್ಲ ನನಗೆ ಅಂತೇಳಿ ಹಿಡ್ಕೊಂಡು ಹೋಗೋಂಥ ಸಂದರ್ಭನೂ ಕೂಡ ಇತ್ತು, ಅವತ್ತು ಇದೆ. ನಾವು ಕಣ್ಣಾರೆ ನೋಡಿದ್ವಿ. ನಮ್ಮೂರಿನಲ್ಲೇ ಒಬ್ಬ ಗಂಗಾಧರಯ್ಯ ಅಂತೇಳಿ ಒಂದು ಒಳ್ಳೆಯ ಇದನ್ನು ಸಾಕಿದ್ದ ಅವನು. ನಮ್ಮೂರಿನಲ್ಲೇ ಅದನ್ನು ಬಹಿರಂಗ ಹಿಡ್ಕೊಂಡು ಹೋಗ್ಬಿಟ್ರು. ಅದನ್ನು 1974-75ನಲ್ಲಿ. ನಾನು ಇದನ್ನು ಉತ್ಪ್ರೇಕ್ಷೆಯಾಗಿ ಹೇಳ್ತಾ ಇಲ್ಲ, ಇದನ್ನು ನಾನು ಕಣ್ಣಾರೆ ಕಂಡಂಥ ವಿಚಾರ. ಹಂಗಾಗಿ ನನಗೆ ಒಂದು ಹಿಂದಕ್ಕೆ ಹೋಲಿಕೊಂಡಾಗ ಇವತ್ತಿನ ಸಂದರ್ಭಕ್ಕೆ ಅದನ್ನೆಲ್ಲ ಸ್ವಲ್ಪ ಮೀರಿ ಇವತ್ತು ಬಂದಂಥ ಅನೇಕ ಮೇಲ್ವರ್ಗದ ರಾಜಕಾರಣಿಗಳು ಅಥವಾ ಪತ್ರಿಕಾ ಮಾಧ್ಯಮಗಳು, ನಿಮ್ಮಂಥ TV ಮಾಧ್ಯಮಗಳು ಇದನ್ನೆಲ್ಲ ಪ್ರಚಾರ ಮಾಡಿದ ಕಾರಣಕ್ಕಾಗಿ ಇವತ್ತು ಸ್ವಲ್ಪ ಪ್ರಮಾಣದಲ್ಲಿ ಒಂದು ದಲಿತ ದುರ್ಬಲ ವರ್ಗದವರು ಒಂಚೂರು ಊರಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಉಸಿರಾಡಲಿಕ್ಕೆ ಮತ್ತು ಅವನ ಸ್ವಂತ ಇಂಡಿಪೆಂಡೆಂಟಾಗಿ ಬದುಕಲಿಕ್ಕೆ ಒಂದು ಅವಕಾಶ ಆಗಿದೆ ಅಂತ ನಾನು ಭಾವಿಸ್ತೀನಿ ಸರ್. ಖಂಡಿತ ಆಗಿದೆ, ಖಂಡಿತ ಮಾಡಿದ್ದೀವಿ. ಏಕೆಂದರೆ ವಿಶೇಷವಾಗಿ ಮಂಡಲ ಪಂಚಾಯಿತಿ ಬಂದ ಸಂದರ್ಭದಲ್ಲಿ ಬಸವಲಿಂಗಪ್ಪನವರು ಮಂತ್ರಿ ಇದ್ದರು, ಕಂದಾಯ ಸಚಿವರು ಆಗಿದ್ದರು ಅಂತ ನಾನು ಭಾವಿಸ್ತಿದ್ದೀನಿ. ಆ ಕಾಲಕ್ಕೆ ಅವರು RDPR ಮಂತ್ರಿನೂ ಕೂಡ ಆಗಿದ್ದರು ಒಂದು ಸಾರಿ. ಆ ಟೈಮ್ನಲ್ಲಿ ಒಂದು ರಿಸರ್ವೇಷನ್ನು ಕೂಡ ತಂದರು ಅವರು ಮಂಡಲ ಪಂಚಾಯತಿನಲ್ಲಿ, ನಂತರದಲ್ಲಿ ಬಂದಂಥ ಗ್ರಾಮ ಪಂಚಾಯತಿಗಳಲ್ಲಿ. ಅಲ್ಲಿಯೂ ಕೂಡ ಮೀಸಲಾತಿ ಬರಬೇಕು, ಮೀಸಲಾತಿ ಮುಖೇನ ಮೀಸಲಾತಿಯಿಂದ 100ಕ್ಕೆ ಸರ್ವಾಂಗೀಣ ಬದಲಾವಣೆ ಆಗುತ್ತೆ ಅಂತ ಅಲ್ಲ, ಒಂದು ಪ್ರಾತಿನಿಧ್ಯ ಇದ್ದರೆ ಕನಿಷ್ಠ ಸಣ್ಣ ಪುಟ್ಟ ಸಮಸ್ಯೆಗೆ ಅವನು ದಲಿತರ ದುರ್ಬಲ ವರ್ಗದ ಪರವಾಗಿ ಮಾತಾಡ್ತಾನೆ ಅನ್ನೋ ಕಾರಣಕ್ಕಾಗಿ ಅದನ್ನು ಆಗಬೇಕು, ಅಲ್ಲಿ ಮೀಸಲಾತಿ ಬರಬೇಕು ಅಂತೇಳಿ ಒಂದು ಕಳಕಳಿಯ ಮನವಿಯನ್ನು ಕೂಡ ಇತ್ತು. ಹಂಗಾಗಿ ಅನೇಕ ಜನ ಮೆಂಬರ್ ಆದರು, ಕೆಲವು ಗ್ರಾಮ ಪಂಚಾಯತಿ ಮಂಡಲ ಪಂಚಾಯತಿ ಅಧ್ಯಕ್ಷರಾದರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವತ್ತು ಆಗಿದ್ದಾರೆ. ಆದರೆ ದಲಿತರ ಪರಿಸ್ಥಿತಿ ಇವತ್ತು ಕೂಡ ಹೆಂಗಿದೆ ಅಂತ ರಾಜಕಾರಣ ಅಂದ ತಕ್ಷಣವೇ ಅದೇನೋ ಒಂದು ರೀತಿ ಅಲ್ಲೂ ಕೂಡ ಒಂದು ರೀತಿ ಈ ಮೂಗ ಬಸವನಂಗೆ ಅವನು ಏನು ಸೈನ ಯಾರೋ ಮೇಲ್ವರ್ಗದನು ಏನೋ ಗೆಲ್ಲಿಸಿರ್ತಾನೆ, ಅದೊಂದು ಮುಲಾಜು ದಾಕ್ಷಿಣ್ಯ ಆಗಿಬಿಟ್ಟಿದೆ ಅದು. ಹಂಗಾಗಿ ಅದನ್ನು ಮೀರಿ ನಡ್ಕೊಳ್ಳೋ ಅಂಥ
ಪರ್ಸೆಂಟೇಜ್ ಭಾಳ ಕಡಿಮೆ. ಎಲ್ಲಿ ಒಂದು 2-3% ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಮೆಜಾರಿಟಿ ಜನ ಏನಿದ್ದಾರೆ, ಅಲ್ಲಿ ಕೆಲಸ ಮಾಡೋ ಅಂಥ ಜನ ಏನಿದ್ದಾರೆ, ಅಲ್ಲಿ ಗೆದ್ದು ಬಂದು ಅಲ್ಲಿ ಅಧಿಕಾರ ಮಾಡೋ ಅಂಥ ಮುನ್ಸಿಪಲ್ ಕೌನ್ಸಿಲ್ ಇರ್ಬೋದು, ಅಥವಾ ಗ್ರಾಮ ಪಂಚಾಯತ್ ಮೆಂಬರ್ ಇರ್ಬೋದು, ಅಥವಾ ಇನ್ನೊಂದು ಸ್ಥಳೀಯ ಸಂಸ್ಥೆಗಳಲ್ಲಿ ಕೂಡ ಅಂಥೊಂದು ಪ್ರಬುದ್ಧಮಾನವಾಗಿ ಇಲ್ಲ ಇದಾಗಲೇಬೇಕು, ಈ ಕೆಲಸ ಮಾಡಲೇಬೇಕು ಅಂತ ಒಂದು ತಾಕೀತನ್ನು ಮಾಡಿ ಆ ಕಾನೂನು ಇದ್ದರೂ ಕೂಡ ಕಾನೂನು ಇದ್ದಾಗ್ಯೂ ಕೂಡ ಅದನ್ನು ಎಲ್ಲಿ ನನಗೆ ಅವರು ಬೇಜಾರ ಮಾಡಿ ಕೇಳ್ತಾರೋ, ಎಲ್ಲಿ ನಾನು ಅವರು ನನ್ನ ಏನು ತುಚ್ಛವಾಗಿ ಕಾಣ್ತಾರೋ ಅನ್ನೋ ಕೆಲವರಿಗೆ ಮಾನಸಿಕ ಸ್ಥಿತಿಯಿಂದ ಹೊರಗಡೆ ಬಂದಿಲ್ಲ ಅಂತ ನಾನು ಭಾವಿಸ್ತೇನೆ. ಇದ್ದದ್ರಲ್ಲಿ ಇವತ್ತು ಬಿಕಾಸ್ ಆಫ್ ಮೂವ್ಮೆಂಟು ಇವತ್ತು ಪತ್ರಿಕಾ ರಂಗ ಅಥವಾ ಟಿ ವಿ ರಂಗಗಳು ಅಥವಾ ಬಂದಂಥ ಅನೇಕ ಜನ ರಾಜಕಾರಣಿಗಳು, ಒಳ್ಳೊಳ್ಳೆ ಮನಸ್ಸುಗಳಿರೋಂಥ ಒಂದು ಪರಿಸ್ಥಿತಿ ಕಾರಣಕ್ಕಾಗಿ ಒಂಚೂರ ಬದಲಾವಣೆಗಳು ಕಾಣ್ತಿದ್ರು ಅಂತ ನಾನು ಭಾವಿಸ್ತಿದ್ದೀನಿ ಸರ್. ನಾನು ಭಾಳ ಪ್ರಮುಖವಾಗಿ ಪ್ರಸ್ತಾಪ ಮಾಡೋದೇನು ಅಂತ ಹೇಳಿದ್ರೆ, ದಲಿತ ಸಂಘರ್ಷ ಸಮಿತಿ ಅಂದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಯಾರು ಅನ್ಯಾಯಕ್ಕೊಳಗಾಗಿದ್ದಾನೋ ಅವರೆಲ್ಲರೂ ಕೂಡ ಅವರೆಲ್ಲರೂ ಕೂಡ ಮೆಂಬರ್ಶಿಪ್ ಆಗಬೇಕು ಅಂಥೇಳಿ ಒಂದು ದೇವನೂರು ಮಹಾದೇವರು, ಬಿ ಕೃಷ್ಣಪ್ಪನವರು, ಇಂಥ ಸಿದ್ಧಲಿಂಗಯ್ಯನವರು, ಇಂಥ ಸ್ಟಾಲ್ವಾರ್ಟ್ಗಳು ಇದನ್ನು ಆಲೋಚನೆ ಮಾಡಿ ಇದಕ್ಕೊಂದು ದೊಡ್ಡ ಸ್ವರೂಪವನ್ನು ಕೊಟ್ಟಂಥ ಕಾಲ ಇತ್ತು. ಅದು ಬದಲಾವಣೆ ಏನಾಗಿಲ್ಲ. ಅದು ಥಿಯರಿ ಸರಿ ಇದೆ, ಇವತ್ತು ಕೂಡ ಸರಿ ಇದೆ. ನಾವು ಕೂಡ ಹಂಗೆ ನಾವು ಯಾವತ್ತೂ ಕೂಡ ದಲಿತರು, ವಿಶೇಷವಾಗಿ ನಾನು ಸಮೇತ ನನ್ನನ್ನು ಸೇರ್ಕೊಂಡಂಗೆ ಒಟ್ಟಾರೆ ದಲಿತರು ಮೇಲ್ವರ್ಗದ ಜನರ ವಿರೋಧಿಗಳಲ್ಲ, ಮೇಲ್ಜಾತಿಯ ಜನರ ಪಕ್ಷಪಾತಿಗಳಲ್ಲ, ನಾವು ಯಾರು ವೈರಿಗಳಲ್ಲ. ಆದರೆ ಸಾಮಾಜಿಕವಾಗಿರೋಂಥ ಅಸಮಾನತೆ, ಜಾತೀಯತೆ, ಅಸ್ಪೃಶ್ಯತಾ ಆಚರಣೆ, ಈ ಅಸ್ಪೃಶ್ಯ ಆಚರಣೆ ನಮ್ಮನ್ನು ದೊಡ್ಡ ಕಂದಕಕ್ಕೆ ತಗೊಂಡೋಗಿ ನೂಕಿದೆ. ಇದಕ್ಕೆ ಮೇಲ್ವರ್ಗದ ಜನ ಇದಕ್ಕೆ ಸ್ಪಾಂಟೇನಿಯಸ್ ಆಗಿ, ಆತ್ಮಸಾಕ್ಷಿಯಾಗಿ ಇದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ, ಸಹಕರಿಸ್ತಾ ಇಲ್ಲ. ಯು ಕ್ಯಾನ್ ಟೇಕ್ ಟೆಂಪಲ್ ಎಂಟ್ರಿ ಮೂವ್ಮೆಂಟು ಇವತ್ತು ನಡೀತಾ ಇದೆ. ಇವತ್ತೇನಾದ್ರು ಇಡೀ ಮೇಲ್ವರ್ಗದ ದೇವಸ್ಥಾನಕ್ಕೆ ಏನಾದ್ರು ದಲಿತರು, ಅಸ್ಪೃಶ್ಯರು ಪ್ರವೇಶ ಮಾಡೋಕ್ಕೆ ಹೊರಟುಬಿಟ್ರೆ ದೊಡ್ಡ ರಕ್ತಪಾತ ಆಗುತ್ತೆ. ನೀವು ಈ ದಲಿತರ ಮೇಲೆ ಕುತ್ತಿಗೆ ಮೇಲೆ ಹಿಡ್ಕೊಂಡು ನೆದ ಮೇಲೆ ನಿಂತ್ಕೊಂಡು ಉಸಿರಾಡಿ ಅಂದರೆ ಹೌ ಕುಡ್ ಇಟ್ ಪಾಸಿಬಲ್? ಉಸಿರಾಡಕ್ಕೆ ಸಾಧ್ಯ ಇದೆಯಾ? ಮಾತಾಡೋ ಅಂಥ ಜನರಿಗೆ ನಾನು ಒಂದು ಪ್ರಶ್ನೆ ಮಾಡೋದೇನೆಂದರೆ, ದೇವಸ್ಥಾನ ಪ್ರವೇಶ, ನಾನು ಅದಕ್ಕೆ ಬಾಬಾ ಸಾಹೇಬರು ಒಂದು ಮಾತನ್ನು ಹೇಳಿದ್ರು. ಅವರು 1930 ಅವರು ಬಾಂಬೆನಲ್ಲಿ ಕಲಾರಾಮ್ ದೇವಸ್ಥಾನ ಪ್ರವೇಶ ಮಾಡ್ತಾರೆ ಬಾಬಾ ಸಾಹೇಬರು. ಅವತ್ತು ದೊಡ್ಡ ಗಲಾಟೆಗಳಾಗುತ್ತೆ, ಘರ್ಷಣೆಗಳಾಗುತ್ತೆ. ಅವತ್ತೊಂದು ತೀರ್ಮಾನ ಮಾಡಿದ್ರು ಬಾಬಾ ಸಾಹೇಬರು, ನಾನು ಎಲ್ಲಿವರೆಗೆ ಮೇಲ್ವರ್ಗದ ಜನ, ಮೇಲ್ವರ್ಗದ ಪೂಜಾರಿಗಳು, ಮೇಲ್ವರ್ಗದ ಸಮುದಾಯದವರು ನನ್ನ ಸಮುದಾಯವನ್ನು ಬನ್ನಿ ದೇವಸ್ಥಾನಕ್ಕೆ ಅಂತ ಆತ್ಮಸಾಕ್ಷಿಯಾಗಿ ನೀವು ಎಲ್ಲಿವರೆಗೆ ಕರೆಯಲ್ವೋ ನಾವು ಅಲ್ಲಿವರೆಗೆ ದೇವಸ್ಥಾನ ಪ್ರವೇಶಕ್ಕೆ ಹೋಗಲ್ಲ ಅಂತೇಳಿ ಶಪಥವನ್ನು ಮಾಡಿದರು. ಅದಕ್ಕೆ ನಾವು ಅದನ್ನೇ ಪ್ರೀಚ್ ಮಾಡ್ಕೊಂಡು ಬಂದ್ವಿ. ದೇವಸ್ಥಾನಕ್ಕಿಂತ ಸ್ಕೂಲ್ಗಳಿಗೆ ಹೋಗಿ, ಶಾಲೆಗಳಿಗೆ ಕಟ್ಟಿಸಿ, ಶಾಲೆಗಳಿಗೆ ಮಕ್ಕಳು ಸೇರಿಸಿ ಅಲ್ಲಿ ಗಂಟೆ ಹೊಡಿರಿ. ದೇವಸ್ಥಾನ ಗಂಟೆಗಿಂತ ಶಾಲೆ ಗಂಟೆ ಭಾಳ ಪ್ರಮುಖವಾದ ಅಸ್ತ್ರ ಸಮುದಾಯಕ್ಕೆ ಅಂತೇಳಿ ಬಹುದೊಡ್ಡ ವಿಚಾರವನ್ನು ಕೊಟ್ಟಿದ್ದೀವಿ ನಾವು. ಜೊತೆಗೆ ಬರೀ ದಲಿತರಿಗೆ ಮಾತ್ರ ಅಲ್ಲ, ಯಾರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮೇಲ್ವರ್ಗದ ಬಡವರೇನಿದ್ದೀರೋ ನೀವೆಲ್ಲರೂ ಕೂಡ ಶಿಕ್ಷಣಗತರಾಗಿ ಸಾಮಾಜಿಕವಾಗಿ ಸಮಾನತೆಯನ್ನು ಯೋಚನೆ ಮಾಡಿ ಅಂಥೇಳಿ ಒಂದು ಆಂದೋಲನವನ್ನು ಕೂಡ ಮಾಡಿದ್ವಿ ಅದನ್ನು. ಆದರೆ ನನಗೆ ಬಹಳ ಜನ ಮಾತಾಡ್ತಾರೆ ಅಂತ ಹೇಳಿದ್ರೆ, ದಲಿತ ದೇವಸ್ಥಾನಕ್ಕೆ ಹೋದ್ರಂತೆ, ಕೆರೆ ಮುಟ್ಟಿದ್ರಂತೆ. ಸಾಮಾಜಿಕ ಕೆರೆಗಳ ಮುಟ್ಟಲಿಕ್ಕೆ, ಸಾಮಾಜಿಕ ಕೆರೆಕಟ್ಟೆಗಳಿಗೆ ಹೋಗಲಿಕ್ಕೆ ದಲಿತರಿಗೆ ಇವತ್ತು ಕೂಡ ರಿಸ್ಟ್ರಿಕ್ಷನ್ಸ್ ಇದೆ. ಅದನ್ನು ಮೇಲ್ಜಾತಿಯ ಜನ, ಮೇಲ್ವರ್ಗದ ಪೂಜಾರಿಯ ಸಂಸ್ಕೃತಿ ಇರೋಂಥ ಸ್ನೇಹಿತರು ಇದನ್ನು ಅರ್ಥ ಮಾಡ್ಕೊಂಡು ನಮಗೂ ಕೂಡ ಸಮಾನ ಅವಕಾಶವನ್ನು ಕೊಡಿ, ನಾವೆಲ್ಲರೂ ಕೂಡ ಪ್ರೀತಿಯಿಂದ ಬದುಕೋಣ ಅಂಥೇಳಿ ನಾನು ಕಳಕಳಿ ಮನವಿಯನ್ನು ಮಾಡ್ತೀನಿ ಸರ್. ಈಗಾಗಲೇ ಮೀಸಲಾತಿ ಬೇಕು ಅಂತೇಳಿ ಬಹುದೊಡ್ಡ ಆಂದೋಲನ ಕೂಡ ಮಾಡಿದಂಥ ಕಾಲಘಟ್ಟಗಳಿದೆ. ಇವತ್ತು ವಿಶೇಷವಾಗಿ ನರೇಂದ್ರ ಮೋದಿಯವರು ಈ ದೇಶಕ್ಕೆ ಪ್ರಧಾನಿಯ 2014 ಬಂದಂಥ ಕಾಲಘಟ್ಟದಲ್ಲಿ ಇವತ್ತು 13 ವರ್ಷ ಆಗಿದೆ ಅಂತ ಕಾಣುತ್ತೆ. ನಾವು ಈ 13 ವರ್ಷಗಳಲ್ಲಿ ಇಡೀ ಸರ್ಕಾರದ ಎಲ್ಲ ಸಂಸ್ಥೆಗಳನ್ನು ಖಾಸಗಿ ಮಾರಾಟ ಮಾಡಿದ್ದಾರೆ. ರಿಸರ್ವೇಷನ್ನು ಅದು ಬೇಕಾಗಿಲ್ವೇನೋ ಅನ್ನೋ ಥರ ಇವತ್ತು ನಮಗೆ ಕಣ್ಣಿಗೆ ಕಾಣ್ತಾ ಇದೆ.
ಆದರೂ ಅದು ಸಂಪೂರ್ಣವಾಗಿ ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಸರ್ಕಾರಿ ವ್ಯವಸ್ಥೆ ಒಳಗಡೆ ಇರೋಂಥ ಎಲ್ಲ ನೀವು ಸಂಸ್ಥೆಗಳನ್ನು ದೊಡ್ಡ ದೊಡ್ಡ ಖಾಸಗಿ ಸರ್ಕಾರದ ಸಂಸ್ಥೆಗಳನ್ನು, ಸರ್ಕಾರದ ಇಲಾಖೆಗಳನ್ನು ಖಾಸಗಿ ಅವರಿಗೆ, ಅದಾನಿ ಅಂಬಾನಿಗೆ, ಧೀರಜ್ ಅಂಬಾನಿ ಅವರಿಗೆ ಮಾರಾಟ ಮಾಡೋದಾದರೆ ದಲಿತರ ದುರ್ಬಲ ವರ್ಗದವರ ಮೀಸಲಾತಿ ಕಟ್ಕೊಂಡು ಏನು ಮಾಡ್ತೀರಿ ನೀವು ಅನ್ನೋದು ನನ್ನ ಪ್ರಶ್ನೆ ಇದೆ. ಹಂಗಾಗಿ ಮೀಸಲಾತಿ ಇರಲಿ, ಆದರೆ ಮೀಸಲಾತಿ ಇವತ್ತಿನ ಕಾಲಘಟ್ಟಕ್ಕೆ ಮೀಸಲಾತಿ ಆಗಬೇಕು, ನಿಜ ಇರಬೇಕಾಗತ್ತೆ. ಆದರೆ ಮೀಸಲಾತಿಯ ಇಲ್ದಂಗೆಯ ಮೀಸಲಾತಿ ಎಲ್ಲ ಮಾರಾಟ ಮಾಡ್ಕೊಂಡು ಮುಖೇನ ಮೀಸಲಾತಿಯನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಿದಿರಿ. ಹಂಗಾಗಿ ಮೀಸಲಾತಿ ಹೊಸ ಒಂದು ಜೀವವನ್ನು ಪಡಿಬೇಕಾಗಿದೆ. ಜೀವ ಅಂದರೆ ಖಾಸಗಿ ಕ್ಷೇತ್ರದಲ್ಲಿ ಕೂಡ ಮೀಸಲಾತಿಯನ್ನು ಕೊಡಿ ಅನ್ನೋ ಒಂದು ದೊಡ್ಡ ಆಂದೋಲನ ಇಷ್ಟೊತ್ತಿಗೆ ಆಗಬೇಕಾಗಿತ್ತು. ಇವತ್ತು ಬಿಡಿ ದಲಿತರು ಮಾತ್ರ ಅಂತ ಅಲ್ಲ, ಬಿಕಾಸ್ ಆಫ್ ಒಂದು ನರೇಂದ್ರ ಮೋದಿ ಸರ್ಕಾರಗಳ ಬಂದ ಮೇಲೆ ಒಂದೇ ಒಂದು ರಿಕ್ರೂಟ್ಮೆಂಟ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲ ಖಾಸಗಿ ಕ್ಷೇತ್ರದಲ್ಲಿ 10,000, 12,000, 15,000 ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ. ಇವತ್ತು ವ್ಯವಸ್ಥೆ ಒಳಗಡೆ ಹೆಂಗಿದೆ ಅಂತ ಹೇಳಿದ್ರೆ, ಮೂರು ಡಿಗ್ರಿ ಮಾಡಿದ್ದಾರೆ, CA ಮಾಡವನೆ, MBBS ಮಾಡವನೆ, MBA ಮಾಡಿದ್ದಾನೆ, PG ಮಾಡವನೆ, ಪೋಸ್ಟ್ ಗ್ರಾಜುಯೇಟ್ಸ್ ಮಾಡಿದ್ದಾನೆ, CA ಮಾಡಿದ್ದಾನೆ. ಇನ್ ಸ್ಪೈಟ್ ಆಫ್ ದಟ್ ಯು ನೆವರ್ ಕಮ್ ಅಕ್ರಾಸ್ ಇವನ್ ಅ ಸಿಂಗಲ್ ರಿಕ್ರೂಟ್ಮೆಂಟ್ ಇನ್ ದಿ ಗೌರ್ಮೆಂಟ್ ಸೈಡ್. ಹಿಂಗಾಗಿ ಸಮಾಜದಲ್ಲಿ ಒಂದು ದೊಡ್ಡ ಪಿತೂರಿ ನಡೀತಾ ಇದೆ. ಎಲ್ಲ ಯಂಗ್ಸ್ಟರ್ಸು ಸಾಮಾಜಿಕ ಇದರಲ್ಲಿ ಸಿಗಾಕೊಂಡು ಕ್ರೌರ್ಯಗಳು ಜಾಸ್ತಿ ಆಗ್ತಾ ಇದೆ. ಸರ್ಕಾರದಲ್ಲಿ ಒಂದು ದೊಡ್ಡ ಪಿಡುಗಾಗಿ ಆಗ್ತಾ ಇದೆ. ಯಂಗ್ಸ್ಟರ್ಗಳು ಹುಚ್ಚಿಡಿದು ತಿರುಗ್ತಾ ಇದ್ದಾರೆ. ಹಂಗಾಗಿ ಬಹುಶಃ ಒಂದು ಸಾಮಾಜಿಕ ಒಂದು ಆಂದೋಲನ ಆಗಬೇಕಾಗಿದೆ. ಇಷ್ಟೊತ್ತಿಗೆ ಯಂಗ್ಸ್ಟರ್ಸ್ಗಳು, ವಿಶೇಷವಾಗಿ ಕಾಲೇಜಿನ ವಿದ್ಯಾರ್ಥಿನಿಯರು, ದಲಿತರು ಸೇರ್ಕೊಂಡಂಗೆ ಒಂದು ದೊಡ್ಡ ಆಂದೋಲನ ಆಗಬೇಕಾಗಿತ್ತು. ಜನದ ಆಂದೋಲನ ಬೀದಿಗೆ ಬರಬೇಕಾಗಿತ್ತು. ಇವತ್ತು ಅಂಥ ಕೆಲಸನ ಆಗಬೇಕಾಗತ್ತೆ. ಇಲ್ಲಾಂದರೆ ಸಮಾಜದಲ್ಲಿ ಅತ್ಯಂತ ದೊಡ್ಡ ಕ್ರೌರ್ಯಗಳು ಮತ್ತು ದೊಡ್ಡ ಇವತ್ತು ಏನು ಇದು ನಾರ್ಕೋಟಿಕ್ಸು, ಡ್ರಗ್ಸ್ಗೆ ಅಡಿಕ್ಟ್ ಆಗಿ ಯಂಗ್ಸ್ಟರ್ಸು ಎಲ್ಲ ಕಂಟ್ರೋಲಿಗೆ ಸಿಗದಂಥ ಪರಿಸ್ಥಿತಿ ಆಗ್ತಾ ಇದೆ. ಹಂಗಾಗಿ ನಾನು ದಲಿತರಿಗೆ, ವಿಶೇಷವಾಗಿ ದಲಿತರು ಕೂಡ ವಿದ್ಯಾವಂತರು ಮತ್ತು ಪ್ರಜ್ಞೆ ಇರೋ ಅಂಥ ಸ್ನೇಹಿತರು, ನಾವೆಲ್ಲರೂ ಕೂಡ ಇದರಲ್ಲಿ ದೊಡ್ಡ ಹೋರಾಟವನ್ನು ಮಾಡಿ, ವಿಶೇಷವಾಗಿ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ಕೊಡಿ, ಮತ್ತು ಏನು ಸರ್ಕಾರ ಮಾರಾಟ ಮಾಡ್ತಾ ಇದ್ದಾರೆ ಇದನ್ನು ಮಾಡಬಾರ್ದು ಅಂತೇಳಿ ಒಂದು ದೊಡ್ಡ ಚಳುವಳಿಯನ್ನು, ಆಂದೋಲನವನ್ನು ಮಾಡುವಂಥ ಕಾಲಘಟ್ಟಕ್ಕೆ ಬಂದು ನಿಂತಿದ್ದೀವಿ. ನನ್ನ ಯುವ ಮಿತ್ರರಿಗೆ ನನ್ನ ಕಳಕಳಿ ಮನವಿ ಏನಂತ ಹೇಳಿದ್ರೆ, ಇವತ್ತು ಹಿಂದೆ ಇದ್ದಂಥ 80, 90, 2000 ಒಂದು ಪರಿಸ್ಥಿತಿ ಇವತ್ತಿಲ್ಲ. ಇವತ್ತೆಲ್ಲರೂ ಕೂಡ ಸರ್ಕಾರದನ್ನ ಕೇಳೋ ಅಂಥ ನಿಮಗೆಲ್ಲರೂ ಕೂಡ ಒಂದು ತುಡಿತ ಮತ್ತು ಜ್ಞಾನನ ಒಂದು ಅವೇರ್ನೆಸ್ಸು ಕೂಡ ಕ್ರಿಯೇಟ್ ಆಗಿದೆ. ಅದಕ್ಕೆ ಯಾವ ರಾಜಕೀಯ ಪಕ್ಷನೂ ಕೂಡ ನಿಮಗೆ ಸಹಾಯ ಮಾಡಿಲ್ಲ. ಮತ್ತು ನಿಮಗೆ ಬೆನ್ನು ತಟ್ಟಿ ನಿಮ್ಮ ಮುಂದಕ್ಕೆ ಹೋಗಿ ಅಂಥೇಳಿ ಈ ಸಂಘಟನೆ ಮಾತ್ರ ಮಾಡಿದೆ ಅಂಥೇಳಿ ನಾನು ಗಟ್ಟಿಯಾಗಿ ಹೇಳಬಲ್ಲೆ. ಹಂಗಾಗಿ ನಮಗೆ ಒಂದು ವಿವೇಕ ಬರಬೇಕಾಗಿದೆ. ನಾವು ಮೇಲ್ವರ್ಗದವರೇ ಚರ್ಚೆ ಮಾಡುವಾಗ ಡೆಮಾಕ್ರೆಟಿಕ್ ವಿಚಾರದಲ್ಲಿ, ಸಂವಿಧಾನಾತ್ಮಕ ವಿಚಾರದಲ್ಲಿ ಒಂದು ಸಮಸ್ಯೆ ಏನಿದೆ ಆ ಸಮಸ್ಯೆಯ ಸುತ್ತಲೂ ಕೂಡ ಚರ್ಚೆ ಮಾಡೋ ಅಂಥ ವಿವೇಕ ನನ್ನ ಗೆಳೆಯರಿಗೆ ಬರಬೇಕಾಗಿದೆ. ಅದನ್ನು ದಯವಿಟ್ಟು ಅದನ್ನು ಮೈಗೂಡಿಸ್ಕೋಬೇಕಾಗಿದೆ. ಆಮೇಲೆ ಅದನ್ನು ಸಣ್ಣ ಪುಟ್ಟ ವಿಚಾರಕ್ಕೆ ನಾವು ಸುಮ್ಮನೆ ರಾದ್ಧಾಂತ ಮಾಡ್ಕೊಂಡು, ಅದಕ್ಕೆ ಸಂಘರ್ಷ ಮಾಡ್ಕೊಂಡು, ಅದು ನಮ್ಮ ತನನ ಕಳ್ಕೊಳ್ಳೋ ಅಂಥ ಸ್ಥಿತಿಗಳಾಗಬಾರ್ದು. ಹಂಗಾಗಿ ಯಾವುದೇ ಇಶ್ಯೂ ಬಂದಾಗಲೂ ಕೂಡ ಡೆಮಾಕ್ರೆಟಿಕ್ ಆಸ್ಪೆಕ್ಟ್ನಲ್ಲಿ ವಿತಿನ್ ದಿ ಕಾನ್ಸ್ಟಿಟ್ಯೂಷನ್ ಫ್ರೇಮಲ್ಲಿ ನಾವೇನು ಚರ್ಚೆ ಮಾಡಬೇಕು, ಏನು ಅಧಿಕಾರಿನ ಚರ್ಚೆ ಮಾಡಬೇಕು, ರಾಜಕಾರಣಿನ, ಮಂತ್ರಿನ, ಇನ್ನೊಬ್ಬನೋ ಮತ್ತೊಬ್ಬನೋ ಅಥವಾ ರಾಜಕಾರಣಿನ ಪ್ರಶ್ನೆ ಮಾಡುವಾಗ ವಿವೇಕ ರಹಿತವಾಗಿ, ವಿವೇಕ ಇಲ್ದೇ ನಂದೇ ನಡಿಬೇಕಲ್ಲ, ನಡೆಯ ಮಾಡ್ತೀವಿ ನಡೆಯುವ ಒಳ್ಳೆಯದಲ್ಲ. ಅದು ಸಾಮಾಜಿಕವಾಗಿ ಎಲ್ಲರೂ ಕೂಡ ಪ್ರೀತಿ ಮತ್ತು ಬಾಂಧವ್ಯ ಮತ್ತು ಒಂದು ಸಂಸ್ಕೃತಿ, ಕಾಮನ್ ಸೆನ್ಸು,
ಅದನ್ನು ಕಲ್ತ್ಕೊಳ್ಳೋ ಮುಖೇನ ಸಮಾಜದಲ್ಲಿ ರೆಸ್ಟ್ ಆಫ್ ದಿ ಯಾರು ಇಲ್ಲಿಟ್ರೇಟ್ಸ್ ಯಾರಿದ್ದಾರೆ ಅವರಿಗೆ ನ್ಯಾಯ ಕೊಡೋ ಅಂಥ ಹಕ್ಕುಗಳನ್ನು ತಲುಪಿಸೋಂಥ ಕೆಲಸನ ಯುವ ಪೀಳಿಗೆನೂ ಕೂಡ ಮಾಡಬೇಕು. ಯಾಕೆಂದರೆ ಹಿಂದೆ ಇದ್ದಂಥ ಒಂದು ಕ್ರೌರ್ಯ ಏನಿತ್ತು, ಮೇಲ್ಜಾತಿಯವರ ದೌರ್ಜನ್ಯ, ದಬ್ಬಾಳಿಕೆ, ಕ್ರೌರ್ಯ ಇವತ್ತು ಅಷ್ಟು ಮಟ್ಟಿಗಿಲ್ಲ. ಇವತ್ತು ಅಟ್ರಾಸಿಟಿ ಕೇಸ್ಗಳು ಕೂಡ ಬಹಳ ಕಡಿಮೆಯಲ್ಲಿ ನಡೀತಾ ಇದೆ. ನಾನು ಪರ್ಸೆಂಟೇಜು ಕೂಡ ಈ ಜಿಲ್ಲೆಯಲ್ಲಿ ನಾವು ನೋಡ್ದಂಗೆ ನಾವು ಹೋರಾಟ ಮಾಡೋ ಕಾಲಕ್ಕೆ DSP ಆಫೀಸು, DC ಆಫೀಸು, SP ಆಫೀಸು ದಿನನಿತ್ಯ ತುಂಬಿ ತುಳುಕ್ತಾ ಇದ್ದಂಥ ಕಾಲಘಟ್ಟ. ಇವತ್ತೇನಾರ ದಲಿತ ಚೆನ್ನಾಗಿ ಪೈರು ಮಾಡಿದ್ರೆ ಆ ಪೈರ್ನೇ ಕುಯ್ಕೊಂಡು ಹೋಗೋ ಅಂತ ಬಹಿರಂಗವಾಗಿ ಕುಯ್ಕೊಂಡು ಹೋಗೋ ಅಂತ ನಾವು ಕಣ್ಣಾರೆ ಕಂಡಿದ್ದೀವಿ. ವಿಶೇಷವಾಗಿ ಈ ಜಿಲ್ಲೆ ಒಳಗಡೆ ಚನ್ನಂಗಿಹಳ್ಳಿ, ಬೂನಹಳ್ಳಿ, ಬಾಳ್ಳಿಪೇಟೆ ಅಂತ ಹಳ್ಳಿನಲ್ಲಿ ನಡೆದಂಥ ಒಂದು ಕ್ರೌರ್ಯದ ವಿರುದ್ಧ ಡೆಮಾಕ್ರೆಟಿಕ್ ಆಗಿ ನಾವೆಲ್ಲ ಹೋರಾಟ ಮಾಡಿದ ಕಾರಣಕ್ಕಾಗಿ ಇವತ್ತು ಒಂದು ಶಾಂತಿ, ಪ್ರೀತಿ ನೆಲೆಸಿದೆ ಅಂತ ನಾನು ಭಾವಿಸ್ತೇನೆ. ಆ ನಿಟ್ಟಿನಲ್ಲಿ ಯುವ ಪೀಳಿಗೆನೂ ಕೂಡ ಅದಕ್ಕೆ ಸ್ಪಂದನ ಮಾಡಿ ನಿಮಗೆ ಅನ್ಯಾಯ ಅದನ್ನು ಪ್ರತಿಭಟನೆ ಮಾಡಬಾರ್ದು ಅಂತ ಅಲ್ಲ, ಯಾವ ಪ್ರತಿಭಟನೆ ಯಾವತ್ತೂ ಕೂಡ ಡೆಮಾಕ್ರೆಟಿಕ್ ಆಸ್ಪೆಕ್ಟ್ಸ್ನಿರಲಿ, ಕಾನ್ಸ್ಟಿಟ್ಯೂಷನ್ನ ಆ ಹಿನ್ನೆಲೆ ಒಳಗಡೆ ಇರಲಿ ಅಂತೇಳಿ ನಾನು ಅತ್ಯಂತ ಕಳಕಳಿಯ ಸ್ನೇಹಿತರಿಗೆ ನಾನು ಮನವಿಯನ್ನು ಮಾಡ್ತೇನೆ. ಈ ಜಿಲ್ಲೆಯ ಜನರಿಗೆ ಮತ್ತು ದಲಿತ ದುರ್ಬಲವರ ಸ್ನೇಹಿತರಿಗೆ ಮತ್ತು ನಮ್ಮ ವಿಶ್ವಪಥ TV ಅವರಿಗೂ ಕೂಡ ನಾನು ಅತ್ಯಂತ ಅಭಿನಂದನೆ ಸಲ್ಲಿಸ್ತೀನಿ. ನಮಸ್ಕಾರ ಸರ್.